ಆರ್ ಬಿ ತಿಮ್ಮಾಪುರ ಇವ್ರದ್ದೆಲ್ಲ ಪ್ರಾಬ್ಲಮ್ ಏನು ಗೊತ್ತಾ, ಇವರು ಪಾಕಿಸ್ತಾನಿಗಳನ್ನು ಇವರು ಹೋಲಿಸ್ತಾ ಇರೋದು ನೋಡಿ ಭಾರತೀಯ ಮುಸ್ಲಿಮರಿಗೆ. ಭಾರತೀಯ ಮುಸ್ಲಿಮರು ಯಾವತ್ತೂ ಕೂಡ ಹೇಳಿಲ್ಲ ಅದನ್ನು. ಇವ್ರಿಗೇನು ಭಯ ಅಂತಂದರೆ ನಾವು ಅಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದರೆ, ಹಾಗಿದ್ರೆ ಆರ್ ಬಿ ತಿಮ್ಮಾಪುರ ಅವ್ರನ್ನ ನೆಕ್ಸ್ಟ್ ಟೈಮು ಪಾಕಿಸ್ತಾನದಿಂದ ಎಲೆಕ್ಷನ್ ನಿಲ್ಲಿಸೋಣ, ಪಾಕಿಸ್ತಾನದ ಎಲೆಕ್ಷನ್ ನಿಲ್ಲಿಸೋಣ, ಆಮೇಲೆ ಅವರನ್ನು ಮಾಫಿ ಮಾಡೋದಾದ್ರು ಹೆಂಗೆ, ಅವ್ರನ್ನ ಮುಸ್ಲಿಮರನ್ನ ಅಲ್ರೇ ತಿಮ್ಮಾಪುರ ಅವರೇ ಬಂದು ದಡ್ದಾಡ್ ಹೊಡಿಬೇಕು ಅಂತಂದರೆ ಅಲ್ಲಿ ಪತ್ನಿಯನ್ನು ಬಿಟ್ಟಿದ್ದಾರಲ್ಲ, ಮಗನನ್ನು ಬಿಟ್ಟಿದ್ದಾರಲ್ಲ, ಮೋದಿಗೆ ಹೋಗಿ ಹೇಳಿ ಅಂತಂದ್ರಲ್ಲ, ಅದ್ಯಾಕೆ ಅದ್ಯಾಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಡಾಕ್ಟರ್ಗಳೇ ಹೇಳಿದ್ದಾರಲ್ಲ, ಹೌದು ಬಟ್ಟೆ ಬಿಚ್ಚಿದ್ದಾರೆ. ಹಾಗಿದ್ರೆ ಒಂದು ಕೆಲಸ ಮಾಡಿ ಆರ್ ಬಿ ತಿಮ್ಮಾಪುರ ಅವರೇ, ಹೇಗೂ ನಿಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ವಾ, ನೀವು ಪಾಕಿಸ್ತಾನಕ್ಕೆ, ಇಲ್ಲಿ ಕೆಲವರೆಲ್ಲ ಇದ್ದಾರೆ, ಎಲ್ಲ ಎಡೆಬಿಡಂಗಿಗಳು ಕೆಲವೆಲ್ಲ ಇದೆ, ಅವರನ್ನೆಲ್ಲ ಕರ್ಕೊಂಡು ಪಾಕಿಸ್ತಾನ್ ಜೋಡೋ ಅಂತ ಒಂದು ಕಾರ್ಯಕ್ರಮ ಮಾಡಿ. ಬರುವಾಗ ಜಾಗ್ರತೆ ಮಾತ್ರ. ಪಾಕಿಸ್ತಾನ್ ಜೋಡೋ ಅಂತ ಒಂದು ಕಾರ್ಯಕ್ರಮ ಮಾಡಿ, ಆಗ ಗೊತ್ತಾಗುತ್ತೆ. ಮಾಡಿ ನೋಡೋಣ. ಹೌದ್ರಿ, ಅದಾಗಿದೆ. ಆಮೇಲೆ ಇದನ್ನು ಈಗ ಮಂಜುನಾಥ್ ವಿಚಾರ ಇವರ ವಿಚಾರ ಅಲ್ಲ, ಯಾರ್ದು ಭರತ್ ಭೂಷಣ್ ವಿಚಾರ ಅಲ್ಲ, ಉಳಿದ 24 ಜನರ ಬಳಿ ಹೋಗಿ ನೀವು ಹೇಳಿದರೆ ಬಿಡ್ತಾರ ಅವರು ಸ್ವತಃ ಹೇಳಿದರು, ಕ್ರಿಶ್ಚಿಯನನ್ನು ಕೊಂದಿದ್ದಾರೆ ಮುಸ್ಲಿಂ ಒಂದು ಬಿಟ್ಟು. ಪ್ಯಾಂಟ್ ಒಳಗೆ ಕಂಡ ಧರ್ಮ. ಆರ್ ಬಿ ತಿಮ್ಮಾಪುರ ಅವರೇ, ನೀವು ಗ್ರೂಪಲ್ಲಿ ಹೋದರೆ ಇದರ ಬಗ್ಗೆ ಜಾಗೃತಿ ಇರಬೇಕು. ನೀವು ಜಾತಿ ಧರ್ಮ ಕೇಳಿ ಹೊಡೆಯೋಕ್ಕೆ ಆಗುತ್ತಾ ಅಂತ ನೀವು ಕೇಳ್ತೀರಿ, ಹೊಡೆದ್ರಲ್ಲ, ಮಾತೆತ್ತಿದ್ರೆ ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ರಾಜಕಾರಣಿಗಳ ಮೊಂಡಾಟಕ್ಕೆ ಇಲ್ಲಿದೆ ಉತ್ತರ. ಪಹಲ್ಗಾಮ್ ದಾಳಿ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಧರ್ಮ ಖಚಿತಪಡಿಸಿಕೊಳ್ಳಲು ಉಗ್ರರು ಕಸರತ್ತು ಮಾಡಿದ್ದಾರೆ. ಮೊದಲು ಪ್ರವಾಸಿಗರ ಗುರುತಿನ ಚೀಟಿ ಕೇಳ್ತಾ ಇದ್ರು, ಇನ್ನೂ ಕೆಲ ಪುರುಷರ ಬಳಿ ಕಲ್ಮ ಹೇಳಿಸ್ತಾ ಇದ್ರು. ಅಂದರೆ ಕಲ್ಮ ಹೇಳಿದ್ರೆ ಅವನಿಗೆ ಇವನು ಮುಸ್ಲಿಂ ಅಂತ, ಮತ್ತು ಡೌಟ್ ಬರೆದ್ರೆ ಪ್ಯಾಂಟ್ ಬಿಚ್ಚು ಅಂತ ಹೇಳ್ತಾ ಇದ್ರು. ಬಿಚ್ಚಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಡಾಕ್ಟರ್ಗಳು ಬರೆದಿದ್ದಾರೆ, ಆಮೇಲೆ ಹೊಡೆದಿದ್ದಾರೆ. ಪ್ಯಾಂಟ್ ಬಿಚ್ಚಿಸಿ ಜನನಾಂಗ ಪರೀಕ್ಷಣೆ ಮಾಡ್ತಾ ಇದ್ರು ಅಂತೇಳಿ. ಅಲ್ಲ ಅಂತಂದ್ರೆ ನೀವೊಂದು ಹೋಗಿ ಬನ್ನಿ ಅಲ್ಲಿಗೆ, ಪಾಕಿಸ್ತಾನಕ್ಕೆ, ಗ್ರೂಪ್ ಸಮೇತ. ಆಗ ಒಂದು ಗ್ಯಾರಂಟಿ ಬರುತ್ತೆ, ಬಿಚ್ಚಿಸಿದ್ರಾ ಇಲ್ವಾ ಅಂತೇಳಿ. ಪ್ಯಾಂಟ್ನಲ್ಲಿ ಧರ್ಮ ಕಂಡರೆ ಬಿಟ್ಟು ಕಳಿಸ್ತಾ ಇದ್ರಂತೆ. ಪ್ಯಾಂಟ್ ಜಾರಿಸಿ ಅಲ್ಲಿ ಧರ್ಮ ಕಾಣಿಸ್ತಾ ಇತ್ತು ಅವ್ರಿಗೆ. ಯಾರು ಮುಸ್ಲಿಮರಲ್ಲೋ ಅವರನ್ನೆಲ್ಲ ಕೊಲ್ತಾ ಇದ್ರು. ಮರಣೋತ್ತರ ಪರೀಕ್ಷೆಗೆ 26 ಶವಗಳನ್ನು ತರಲಾಗಿತ್ತು ಮಿಸ್ಟರ್ ಆರ್ ಬಿ ತಿಮ್ಮಾಪುರ್. 26 ಶವಗಳ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಲಾಗಿತ್ತು ಮಿಸ್ಟರ್ ಆರ್ ಬಿ ತಿಮ್ಮಾಪುರ್. ಕೇಳಿಸ್ಕೊಳ್ರಿ ಸ್ವಲ್ಪ ಅದನ್ನ. ನೀವು ಎಣ್ಣೆ ಮಿನಿಸ್ಟ್ರು ಅಂತ ಅಂದ್ಬಿಟ್ಟು ಉಳಿದವರೆಲ್ಲ ಎಣ್ಣೆ ಹಾಕಿ ಕೂತ್ಕೊಂಡಿರ್ತಾರ. ಏನು ಮಾತಾಡ್ತೀರಿ? ಆಯ್ತಪ್ಪ, ನಿಮ್ಗೆ ಯಾರು ಅಕ್ಕಪಕ್ಕದಲ್ಲಿ ಹೇಳಲ್ವಾ ಸರ್ ಇದು ಹಿಂಗೆ ಬಂದಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟಿಂಗ್ ಬಂದಿದೆ? ನಮಗೊಮ್ಮೆ ಆರಂಭದಲ್ಲಿ ಆತಂಕ ಆಗಿತ್ತು, ಹೌದಾ ಅಲ್ವಾ ಅಂತ ಪದೇ ನೋಡ್ತಾ ಇದ್ವಿ. ಆ ಬೈಟ್ ಹಾಕಬೇಕಾಗಿತ್ತು. ಆ ಇಬ್ಬರು, ಒಂದು ತಾಯಿ ಹೆಣ್ಮಗಳು ಹೇಳಿದ ಬೈಟು, ಮತ್ತೊಬ್ಬ ಹೌದು ಪ್ಯಾಂಟ್ ಬಿಚ್ಚಿಸಿದ್ರು ಅಂತ ಹೇಳಿದಂಥ ಬೈಟ್. ಕಾಂಗ್ರೆಸ್ ನಾಯಕರು ಇದನ್ನಾದರೂ ಒಪ್ತಾರ ಗೊತ್ತಿಲ್ಲ ನನಗೆ. ಮುಂದೆ ಬನ್ನಿ, ಈಗೊಂದು ಬ್ರೇಕ್. ಈ ಆರ್ ಬಿ ತಿಮ್ಮಾಪುರ ಇವ್ರದ್ದೆಲ್ಲ ಪ್ರಾಬ್ಲಮ್ ಏನು ಗೊತ್ತಾ, ಇವರು ಪಾಕಿಸ್ತಾನಿಗಳನ್ನು ಇವರು ಹೋಲಿಸ್ತಾ ಇರೋದು ನೋಡಿ ಭಾರತೀಯ ಮುಸ್ಲಿಮರಿಗೆ. ಭಾರತೀಯ ಮುಸ್ಲಿಮರು ಯಾವತ್ತೂ ಕೂಡ ಹೇಳಿಲ್ಲ ಅದನ್ನು. ಇವ್ರಿಗೇನು ಭಯ ಅಂತಂದರೆ ನಾವು ಅಲ್ಲಿ ಸಪೋರ್ಟ್ ಮಾಡಿಲ್ಲ ಅಂದರೆ, ಹಾಗಿದ್ರೆ ಆರ್ ಬಿ ತಿಮ್ಮಾಪುರ ಅವ್ರನ್ನ ನೆಕ್ಸ್ಟ್ ಟೈಮು ಪಾಕಿಸ್ತಾನದಿಂದ ಎಲೆಕ್ಷನ್ ನಿಲ್ಲಿಸೋಣ, ಪಾಕಿಸ್ತಾನದ ಎಲೆಕ್ಷನ್ ನಿಲ್ಲಿಸೋಣ, ಆಮೇಲೆ ಅವರನ್ನು ಮಾಫಿ ಮಾಡೋದಾದ್ರು ಹೆಂಗೆ, ಅವ್ರನ್ನ ಮುಸ್ಲಿಮರನ್ನ ಅಲ್ರೇ ತಿಮ್ಮಾಪುರ ಅವರೇ ಬಂದು ದಡ್ದಾಡ್ ಹೊಡಿಬೇಕು ಅಂತಂದರೆ ಅಲ್ಲಿ ಪತ್ನಿಯನ್ನು ಬಿಟ್ಟಿದ್ದಾರಲ್ಲ, ಮಗನನ್ನು ಬಿಟ್ಟಿದ್ದಾರಲ್ಲ, ಮೋದಿಗೆ ಹೋಗಿ ಹೇಳಿ ಅಂತಂದ್ರಲ್ಲ, ಅದ್ಯಾಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಡಾಕ್ಟರ್ಗಳೇ ಹೇಳಿದ್ದಾರಲ್ಲ, ಹೌದು ಬಟ್ಟೆ ಬಿಚ್ಚಿದ್ದಾರೆ. ಹಾಗಿದ್ರೆ ಒಂದು ಕೆಲಸ ಮಾಡಿ ಆರ್ ಬಿ ತಿಮ್ಮಾಪುರ ಅವರೇ, ಹೇಗೂ ನಿಮ್ಮ ನಾಯಕ
ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ವಾ, ನೀವು ಪಾಕಿಸ್ತಾನಕ್ಕೆ, ಇಲ್ಲಿ ಕೆಲವರೆಲ್ಲ ಇದ್ದಾರೆ, ಎಲ್ಲ ಎಡಬಿಡಂಗಿಗಳು ಕೆಲವೆಲ್ಲ ಇದೆ, ಅವರನ್ನೆಲ್ಲ ಕರ್ಕೊಂಡು ಪಾಕಿಸ್ತಾನ್ ಜೋಡೋ ಅಂತ ಒಂದು ಕಾರ್ಯಕ್ರಮ ಮಾಡಿ. ಬರುವಾಗ ಜಾಗ್ರತೆ ಮಾತ್ರ. ಪಾಕಿಸ್ತಾನ್ ಜೋಡೋ ಅಂತ ಒಂದು ಕಾರ್ಯಕ್ರಮ ಮಾಡಿ, ಆಗ ಗೊತ್ತಾಗುತ್ತೆ. ಮಾಡಿ ನೋಡೋಣ. ಹೌದ್ರಿ, ಅದಾಗಿದೆ. ಆಮೇಲೆ ಇದನ್ನ ಈಗ ಮಂಜುನಾಥ್ ವಿಚಾರ ಇವರ ವಿಚಾರ ಅಲ್ಲ, ಯಾರ್ದು ಭರತ್ ಭೂಷಣ್ ವಿಚಾರ ಅಲ್ಲ. ಉಳಿದ 24 ಜನರ ಬಳಿ ಹೋಗಿ ನೀವು ಹೇಳಿದರೆ ಬಿಡ್ತಾರ? ಅವರು ಸ್ವತಃ ಹೇಳಿದರು, ಕ್ರಿಶ್ಚಿಯನನ್ನು ಕೊಂದಿದ್ದಾರೆ, ಮುಸ್ಲಿಂ ಒಂದು ಬಿಟ್ಟು. ಪ್ಯಾಂಟ್ ಒಳಗೆ ಕಂಡ ಧರ್ಮ. ಅರವಿ ತಿಮ್ಮಾಪುರ ಅವರೇ, ನೀವು ಗ್ರೂಪಲ್ಲಿ ಹೋದರೆ ಇದರ ಬಗ್ಗೆ ಜಾಗೃತಿ ಇರಬೇಕು. ನೀವು ಜಾತಿ ಧರ್ಮ ಕೇಳಿ ಹೊಡೆಯೋಕ್ಕೆ ಆಗುತ್ತಾ ಅಂತ ನೀವು ಕೇಳ್ತೀರಿ, ಹೊಡೆದ್ರಲ್ಲ, ಮಾತೆತ್ತಿದ್ರೆ ಇದೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ರಾಜಕಾರಣಿಗಳ ಮೊಂಡಾಟಕ್ಕೆ ಇಲ್ಲಿದೆ ಉತ್ತರ. ಪಹಲ್ಗಾಮ್ ದಾಳಿ ಬಗ್ಗೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಧರ್ಮ ಖಚಿತಪಡಿಸಿಕೊಳ್ಳಲು ಉಗ್ರರು ಕಸರತ್ತು ಮಾಡಿದ್ದಾರೆ. ಮೊದಲು ಪ್ರವಾಸಿಗರ ಗುರುತಿನ ಚೀಟಿ ಕೇಳ್ತಾ ಇದ್ರು, ಇನ್ನೂ ಕೆಲ ಪುರುಷರ ಬಳಿ ಕಲ್ಮ ಹೇಳಿಸ್ತಾ ಇದ್ರು. ಅಂದರೆ ಕಲ್ಮ ಹೇಳಿದ್ರೆ ಅವನಿಗೆ ಇವನು ಮುಸ್ಲಿಂ ಅಂತ, ಮತ್ತು ಡೌಟ್ ಬರೆದ್ರೆ ಪ್ಯಾಂಟ್ ಬಿಚ್ಚು ಅಂತ ಹೇಳ್ತಾ ಇದ್ರು. ಬಿಚ್ಚಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಡಾಕ್ಟರ್ಗಳು ಬರೆದಿದ್ದಾರೆ. ಆಮೇಲೆ ಹೊಡೆದಿದ್ದಾರೆ. ಪ್ಯಾಂಟ್ ಬಿಚ್ಚಿಸಿ ಜನನಾಂಗ ಪರೀಕ್ಷಣೆ ಮಾಡ್ತಾ ಇದ್ರು ಅಂತೇಳಿ. ಅಲ್ಲ ಅಂತಂದ್ರೆ ನೀವೊಂದು ಹೋಗಿ ಬನ್ನಿ ಅಲ್ಲಿಗೆ, ಪಾಕಿಸ್ತಾನಕ್ಕೆ, ಗ್ರೂಪ್ ಸಮೇತ. ಆಗ ಒಂದು ಗ್ಯಾರಂಟಿ ಬರುತ್ತೆ, ಬಿಚ್ಚಿಸಿದ್ರಾ ಇಲ್ವಾ ಅಂತೇಳಿ. ಪ್ಯಾಂಟ್ನಲ್ಲಿ ಧರ್ಮ ಕಂಡರೆ ಬಿಟ್ಟು ಕಳಿಸ್ತಾ ಇದ್ರಂತೆ. ಪ್ಯಾಂಟ್ ಜಾರಿಸಿ ಅಲ್ಲಿ ಧರ್ಮ ಕಾಣಿಸ್ತಾ ಇತ್ತು ಅವ್ರಿಗೆ. ಯಾರು ಮುಸ್ಲಿಮರಲ್ಲೋ ಅವರನ್ನೆಲ್ಲ ಕೊಲ್ತಾ ಇದ್ರು. ಮರಣೋತ್ತರ ಪರೀಕ್ಷೆಗೆ 26 ಶವಗಳನ್ನು ತರಲಾಗಿತ್ತು ಮಿಸ್ಟರ್ RB ತಿಮ್ಮಾಪುರ್. 26 ಶವಗಳ ಪೈಕಿ 20 ಜನರ ಪ್ಯಾಂಟ್ ಬಿಚ್ಚಿಸಲಾಗಿತ್ತು ಮಿಸ್ಟರ್ RB ತಿಮ್ಮಾಪುರ್. ಕೇಳಿಸ್ಕೊಳ್ರಿ ಸ್ವಲ್ಪ ಅದನ್ನ. ನೀವು ಎಣ್ಣೆ ಮಿನಿಸ್ಟ್ರು ಅಂತ ಅಂದ್ಬಿಟ್ಟು ಉಳಿದವರೆಲ್ಲ ಎಣ್ಣೆ ಹಾಕಿ ಕೂತ್ಕೊಂಡಿರ್ತಾರ. ಏನು ಮಾತಾಡ್ತೀರಿ? ಆಯ್ತಪ್ಪ, ನಿಮ್ಗೆ ಯಾರು ಅಕ್ಕಪಕ್ಕದಲ್ಲಿ ಹೇಳಲ್ವಾ ಸರ್ ಇದು ಹಿಂಗೆ ಬಂದಿದೆ, ಪೋಸ್ಟ್ ಮಾರ್ಟಮ್ ರಿಪೋರ್ಟಿಂಗ್ ಬಂದಿದೆ? ನಮಗೊಮ್ಮೆ ಆರಂಭದಲ್ಲಿ ಆತಂಕ ಆಗಿತ್ತು, ಹೌದಾ ಅಲ್ವಾ ಅಂತ ಪದೇ ನೋಡ್ತಾ ಇದ್ವಿ. ಆ ಬೈಟ್ ಹಾಕಬೇಕಾಗಿತ್ತು. ಆ ಇಬ್ಬರು, ಒಂದು ತಾಯಿ ಹೆಣ್ಮಗಳು ಹೇಳಿದ ಬೈಟು, ಮತ್ತೊಬ್ಬ ಹೌದು ಪ್ಯಾಂಟ್ ಬಿಚ್ಚಿಸಿದ್ರು ಅಂತ ಹೇಳಿದಂಥ ಬೈಟ್. ಕಾಂಗ್ರೆಸ್ ನಾಯಕರು ಇದನ್ನಾದರೂ ಒಪ್ತಾರ ಗೊತ್ತಿಲ್ಲ ನನಗೆ. ಮುಂದೆ ಬನ್ನಿ, ಈಗೊಂದು ಬ್ರೇಕ್.